ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ನಾನು ಶೈಲಿ ಇಬ್ಬರು ಕೂಡ ಒಂದು ಫಂಕ್ಷನ್ ಇದೆ, ಹೊರಗಡೆ ಹೋಗ್ತಿದ್ದೀವಿ. ಏನು ಎತ್ತ ಅಂತ ಕೂಡ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಶೈಲಿ ನನಗೂ ಕೂಡ ಏನೂ ಹೇಳಿಲ್ಲ. ಬನ್ನಿ ಮಮ್ಮಿ, ಎಲ್ಲೋ ಇನ್ವೈಟ್ ಮಾಡಿದರೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದರೆ, ಎಲ್ಲಿಗೆ ಏನು ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ತುಂಬ ಜನ ಕೇಳ್ತಾಯಿದ್ರಿ, ಸುನಿಲ್ ಇವಾಗ ಹೋಗಿ ಡ್ಯೂಟಿಗೆ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ, ಚೆನ್ನಾಗಿ ಕೂಡ ಆಗಿದ್ದಾರೆ. ನಾನೇ ಕಾಣಿಸ್ತಿದ್ದೀನಿ ಹೇಳಿ. ಡ್ರೆಸ್ ಹೇಗಿದೆ? ಲಾಂಗ್ ಡ್ರೆಸ್ ಚೆನ್ನಾಗಿದೆಯಾ? ಶೈಲು ಬುಜಿ ಇಬ್ಬರು ಕೂಡ ರೆಡಿಯಾಗಿದ್ದಾರೆ, ಅವ್ರನ್ನೂ ಕೂಡ ತೋರಿಸ್ತೀನಿ ಬನ್ನಿ. ಅದು ಹೊಸದದು ಸ್ಲಿಪ್ಪರು. ಹಾಂ, ನೀನಕ್ಕಮ್ಮ ಇದು ನಂದು ಕಣ ಬಿಡೋ ಮಗನೇ. ಹಾಂ, ಅದಕ್ಕೆ ಹಾಕು ಅಂತ ಹೇಳಿಲ್ವಾ? ನೀನೇ ತಾನೆ ಹಳೆ ಹಾಕತ್ತಿರೋದು, ಹಾಕು. ನನಗೇನು ನಂದೇನು ಹೊಸದು ಶೂ ಬ್ಲ್ಯಾಕ್. ಯಾವುದು? ಅದೆಲ್ಲ ಶೂವೆಲ್ಲಿ ನಿಂದು? ಅಲ್ಲಿ ಕಾಣಿಸ್ತಾ ಇದೆ ತಾನೆ ಶೂ. ಏನು ಬಿಜಿ ಡ್ಯಾನ್ಸು? ಹೋ, ಆಟ ಬಂತು ಅಂತಲ್ಲ. ಬಾಬಾ ನಾನು ಶೈಲು ಪಾಪು 3 ಜನನೂ ಕೂಡ ಬಂದ್ವಿ. ಬರ್ತಾ ಹೇಳ್ಕೊಂಡು ಬಂದ್ಲು ಶೈಲು, ಬನ್ನಿ ಮಮ್ಮಿ ಅಲ್ಲಿ ಪಿಜ್ಜಾ ಎಲ್ಲ ಮಾಡ್ತಾರಲ್ಲ, ಅದು ಓಪನಿಂಗ್ ಇದೆ, ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ, ಬನ್ನಿ ಹೋಗೋಣ. ಸುಮ್ಮನೆ ಇಲ್ಲ ಅಂದರೆ ಸುನಿಲ್ ಹೋದ್ರಲ್ಲ, ಮನೇಲೇ ಎಲ್ಲ ಕೂತ್ಕೊಂಡು ಇವತ್ತು ತುಂಬ ಬೇಜಾರಾಗುತ್ತೆ. ನನಗೂ ಕರೆದಿದ್ದಾರೆ, ಹೋಗಿದ್ದು ಬರೋಣ ಅಂತ ಕರ್ಕೊಂಡು ಬಂದ್ಲು. ವೆಲ್ಕಮ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಿದ್ದಂಗೆ ಏನೋ ಖುಷಿ ಅಂತ ಅನ್ನಿಸ್ತು ನನಗೆ. ನಾವು ಒಳಗಡೆ ಬಂದ್ವಿ. ಒಳಗಡೆ ಬರ್ತಿದ್ದಂಗೆ ಎಲ್ಲ ಮೀಡಿಯಾದವರೆಲ್ಲ ಬಂದಿದ್ದರು, ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ತಾಯಿದ್ರು. ಇಲ್ಲಿ ನೋಡಿ, ಇವರೊಬ್ಬರು ಇದ್ದಾರಲ್ಲ, ನಮ್ಮನ್ನು ಮೀಟ್ ಮಾಡಬೇಕು ಅಂದ್ಕೊಂಡು 6 ತಿಂಗಳ ಮಗು ಕರ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಆಲ್ರೆಡಿ ಶೈಲು ಹೆಸರೆಲ್ಲ ಅಲ್ಲಿ ಬಂದಿತ್ತು. ಅದು ಬಂದಿರೋದನ್ನ ನೋಡಿಬಿಟ್ಟು, ಶೈಲು ಹಾಕಿದ್ಲಲ್ಲ ಸ್ಟೇಟಸ್ಗೆ ಹಾಕಿರೋದು ನೋಡಿಬಿಟ್ಟು, ಇನ್ಸ್ಟಾದಲ್ಲಿ ಹಾಕಿರೋದು ನೋಡಿಬಿಟ್ಟು ಇವ್ರು ಬಂದಿದ್ದಾರೆ. ಹೋದ ತಕ್ಷಣ ಲಕ್ಷ್ಮಿ ಅಮ್ಮ ಅಂದರು. ಯಾರಪ್ಪ ಇವರು ಲಕ್ಷ್ಮಿ ಅಮ್ಮ ಅಂತಾರಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ, ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತಲೇ ಬಂದಿದ್ದೀನಿ, ನಮ್ಮೂರಿಂದ ಬಂದ್ವಿ ಅಂದರು. ಅಂದರೆ ಅಲ್ಲಿಗೂ ಕಡಿಮೆ ಒಂದು 15 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿಂದ ಅವ್ರ ಹಸ್ಬೆಂಡ್ ಕರ್ಕೊಂಡು ಮಗು ಕರ್ಕೊಂಡು ಬಂದಿದ್ದಾರೆ. ನನಗಂತೂ ಆಶ್ಚರ್ಯ ಅನಿಸ್ಬಿಡ್ತು. ಯಪ್ಪ, ಈ ಥರದವರು ಇರ್ತಾರಲ್ಲ, ಎಲ್ಲ ವೀಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದ್ರ ಮೀಟ್ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲೋ ಹೋಗ್ತಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಗೆ ಬಂದಿದ್ದಾರಲ್ಲ, ನಿಜವೂ ನನಗೊಂಥರ ಖುಷಿ ಅನ್ನಿಸ್ತು. ಖುಷಿ ಜೊತೆಲಿ ನಾನು ಹೇಳಿದೆ, ಏನಕ್ಕಮ್ಮ ಮಗು ಎಲ್ಲ ಕರ್ಕೊಂಡು ಬಂದ್ರಿ ಅಂತ. ನಾನು ಬೇಜಾರು ಅನ್ನಿಸ್ತು. ಯಾಕೆಂದರೆ ಅದೇನಾದರೂ ನಿಜವಾಗ್ಲೂ ನಾವು ಮನೆ ಇದೆಯಲ್ಲ, ಅಲ್ಲಿಗೆ ಸ್ವಲ್ಪ ಹತ್ರ ಆಗ್ತಿತ್ತು. ಅಲ್ಲಿ ಇದ್ಕೊಂಡು ನಾನು ಖಂಡಿತ ಮೀಟ್ ಮಾಡಲೇಬೇಕು, ನಾನು ಬಂದಿದ್ದೀನಿ ಅಂತ ಒಂದು ಮೆಸೇಜ್ ಹಾಕಿದ್ರು ಕೂಡ ಅವ್ರನ್ನ ಮೀಟ್ ಮಾಡ್ತಿದ್ವಿ. ಆದರೂ ಅವ್ರು ಇಲ್ಲಿವರೆಗೂ ಹುಡುಕೊಂಡು ಬಂದಿದ್ದಾರಲ್ಲ ಮಗು ಕರ್ಕೊಂಡು, ಅದೇ ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಶೈಲು ಪಾಪ ಎಲ್ಲ ಎತ್ಕೊಂಡು ಮುದ್ದು ಮಾಡಿದ್ಲು. ಬುಜಿ ಬೇಬಿ ಕೂಡ ಖುಷಿ ಪಡ್ತಿದ್ದ ಆ ಮಗುನ ನೋಡಿಕೊಂಡು. ಇದೇನೇ ಇನ್ನೂ ಓಪನ್ ಆಗಿಲ್ಲ. ಕೆಳಗಡೆ ಹೋಟೆಲ್ ಇದೆ, ಅದ್ರ ಮೇಲ್ಗಡೆ ಪಿಜ್ಜಾ ಎಲ್ಲ ಮಾಡೋದನ್ನ ಇವಾಗ ಓಪನ್ ಮಾಡ್ತಿದ್ದಾರೆ. ಬೇರೆ ಬೇರೆ ಏನೋ ಇರ್ಬೋದು. ನಾನು ಮೇಲ್ಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ. ಹಾಗೆ ರೂಮ್ಸ್ಗಳು ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ರೂಮ್ಸ್ಗಳೆಲ್ಲ ಇದೆಯಲ್ವ. ಓ, ಫುಲ್ ರೂಮ್ಸ್ಗಳೆಲ್ಲ ಇದೆ ಇಲ್ಲಿ. ಮತ್ತು ಅಷ್ಟರಲ್ಲಿ ನಮ್ಮ ಭೂಮಿಕಾ ಪ್ರಮೋದ್ ಗೊತ್ತಲ್ಲ, ನೋಡಿದ್ದೀರಲ್ವ, ಅವರು ಕೂಡ ಬಂದರು. ಅವ್ರ ಮಗನ ಕೂಡ ಕರ್ಕೊಂಡು ಬಂದರು. ಶೈಲಿ ಹೇಳಿದ್ಲಿಲ್ಲ, ಭೂಮಿಕಾನೂ ಬರ್ತಾರೆ ಮಮ್ಮಿ, ಅವ್ರದ್ದು ಹೆಸ್ರು ಬಂದಿದೆ ಅಂತ. ಸರಿ ನಮ್ಮ ಅಂದಮೇಲೆ ಅವ್ರ ಮಗನೂ ಕೂಡ ಕರ್ಕೊಂಡು ಬಂದಿರು. ಮೊದಲನೇ ಭೇಟಿ ಬುಜ್ಜಿ ಬೇಬಿದು ಮತ್ತು ಅವರ ಭೂಮಿ ಮಗಂದು ಇವಾಗ. ಯಾವಾಗಲೂ ಮಕ್ಕ ಭೇಟಿ ಆಗಿರಲಿಲ್ಲ ಬುಜ್ಜಿ ಬೇಬಿನೂ ಭೂಮಿ ಮಗನು. ನಿಜವಾಗ್ಲೂ ನಮ್ಮ ಬುಜ್ಜಿ ಅಂತೂ ಸಿಕ್ಕಾಬಟ್ಟೆ ತರಲೆ. ನಮ್ಮ ಭೂಮಿ ಮಗ ಇದನ್ನೆಲ್ಲ ಸೈಲೆಂಟಾಗಿ ಪಾಪ ಆಟ ಆಡಿಕೊಂಡು ಖುಷಿಯಾಗಿರ್ತಾನೆ. ಇವನಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ನಾನು ಅಂದ್ಕೊಂಡೆ, ನೋಡ್ಬಿಟ್ಟು ಭೂಮಿ ಮಗನ ನೋಡಿ ಎಷ್ಟು ಚೆನ್ನಾಗಿರ್ತಾನೆ, ಮತ್ತು ಸೈಲೆಂಟಾಗಿರ್ತಾನೆ. ಎಲ್ಲರೂ ಹೊರಗಡೆ ಕರ್ಕೊಂಡು ಹೋದರೆ ಮಕ್ಕಳು ಸೈಲೆಂಟಾಗಿರಬೇಕು, ನನಗೆ ಅದೇ ಇಷ್ಟ.
ನಮ್ಮ ಬುಜ್ಜಿ ಥರ ತರಲೆ ಮಾಡಿದ್ರೆ ಇಷ್ಟ ಆಗಲ್ಲ ನಿಜವಾಗ್ಲೂ. ಅಂದರೆ ಅವ್ರಿಗೆ ನಮ್ಮ ಬುಜ್ಜಿ ಥರ ತರಲೆ ಮಾಡೋದು ಇಷ್ಟ, ನನಗೆ ಅಪ್ಪು ಥರ ನನಗೆ ಸೈಲೆಂಟ್ ಆಗಿರೋದು ಇಷ್ಟ. ಆಮೇಲೆ ಹೋಯ್ತಾ ಹೋಯ್ತಾ ಅವನು ವೈಲೆಂಟ್ ಆಗ್ತಾನೆ. ನಮ್ಮ ಬುಜ್ಜಿ ಅಂತೂ ಸ್ವಲ್ಪನೂ ನಾಚ್ಕೊಳ್ಳಲ್ಲ, ಏನಿಲ್ಲ. ಭೂಮಿ ಜೊತೆನೇ ಹೋಗ್ಬಿಟ್ಟು ಮತ್ತು ಪ್ರಮೋದವ್ರ ಜೊತೆ ಹೋಗ್ಬಿಟ್ಟು ಮಾವ ಅಂದ್ಕೊಂಡು ಅತ್ತೆ ಅಂದ್ಕೊಂಡು ಅವ್ರ ಕೈಲೇ ಚೆನ್ನಾಗಿ ತಿನ್ನಿಸ್ಕೊಂಡು ಉಣಿಸ್ಕೊಂಡು ಖುಷಿಯಾಗಿ ಹ್ಯಾಪಿಯಾಗಿರ್ತಾನೆ. ಇಬ್ಬರದ್ದು ಒಂದು ಫೋಟೋ ತೆಗೋಣ ಅಂತ ಅಂದ್ಬಿಟ್ಟು ಫೋಟೋ ತೆಗಿತಿದ್ದೀನಿ. ಯಾಕೆ ನೋಡಲಿಕ್ಕೆ ಸ್ವಲ್ಪ ಹೋಲ್ಕೆಲ್ಲ ಇಬ್ಬರು ಸ್ವಲ್ಪ ಒಂದೇ ಥರ ಇದ್ದಾರೆ. ನನಗಂತೂ ಅವ್ರನ್ನ ನೋಡಿಬಿಟ್ಟು ಖುಷಿ ಆಯಿತು. ಅಂದರೆ ನಮ್ಮ ಬುಜ್ಜಿ ಸಣ್ಣಕ್ಕಿರ್ಬೇಕಾದ್ರೆ ಇದ್ದಲ್ಲ ಹಂಗೆ ಕಾಣಿಸ್ತಾನೆ. ಸ್ವಲ್ಪ ಅವ್ನು ಸಣ್ಣ ಇದ್ದಾನೆ, ನಮ್ಮ ಬುಜ್ಜಿ ಬೇಬಿ ಸ್ವಲ್ಪ ಗುಂಡಕ್ಕಿದ್ದಾನೆ ಅಷ್ಟೇ. ನನಗಂತೂ ಇಷ್ಟ ಆದ ನಮ್ಮ ಭೂಮಿ ಮಗ. ಮತ್ತು ಇಲ್ಲಂತೂ ಒಬ್ಬರು ಯೂಟ್ಯೂಬರ್ ಬರ್ತಾಯಿದ್ರು. ಅವರು ಎಲ್ಲೇ ಹೋದರೂ ಫುಡ್ಡೆಲ್ಲ ತಿಂದು ನೋಡಿಬಿಟ್ಟು ರಿವ್ಯೂ ಕೊಡೋದಂತೆ. ಅವ್ರನ್ನ ಇಲ್ಲಿ ಮೇನ್ ಕರೆಸಿದ್ದಾರೆ. ಅವ್ರನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಮಗೆ ನಿಜವಾಗ್ಲೂ ಮೊದಲು ಗೊತ್ತಿರಲಿಲ್ಲ ಅವ್ರು ಈ ಥರ ಯೂಟ್ಯೂಬರು ಮತ್ತು ಫುಡ್ಡೆಲ್ಲ ತಿಂದು ನೋಡಿ ಯಾವ ಥರ ಇದೆ ಅಂತ ಹೇಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ನಾನು ಅವ್ರ ಬಗ್ಗೆ ಕೂತ್ಕೊಂಡು ತಿಳ್ಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ ಹೇಳಿದವ್ರ ನೇಮು ಆಮೇಲೆ ಓಪನ್ ಮಾಡಿಬಿಟ್ಟು ನಾನು ಶೈಲಿಗೆ ಮತ್ತು ಭೂಮಿ ಕೂಡ ಹೇಳಿದೆ. ಮೊದಲಿಗೆ ಯಾರಪ್ಪ ಇವರು ಒಳ್ಳೆ ಡೈರೆಕ್ಟ್ರ್ ಥರ ಇದ್ದಾರೆ ನೋಡು ಭೂಮಿ ಅಂತಂದೆ. ಭೂಮಿ ಕೂಡ ಹ್ಞೂ ಅಮ್ಮ ಅಂತ ಹೇಳ್ತಾಯಿದ್ಲು. ಇಲ್ಲಾಂತೂ ವೆಲ್ಕಮ್ ಡ್ಯಾನ್ಸ್ ಸಖತ್ತಾಗಿತ್ತು. ಆದರೂ ಅವ್ರು ನೋಡಿ ಒಂಥರ ಅನ್ನಿಸ್ತಾ ಇರುತ್ತಲ್ವಾ, ಏನು ಮಾಡೋಂಗಿಲ್ಲ ನೋಡಿ. ಅವರು ಅಷ್ಟು ದೊಡ್ಡದು ಬೊಂಬೆಗಳ ಥರ ಇರೋ ತಲೆಯೆಲ್ಲ ಹಾಕ್ಕೊಂಡು ಇದ್ರಲ್ಲ. ಹಂಗಾಗಿ ಇಲ್ಲಿ ನಮ್ಮ ಅಪ್ಪು ಮತ್ತು ಬುಜ್ಜಿ ಇಬ್ಬರು ಕೂಡ ಅವ್ರು ನೋಡಿಕೊಂಡು ಅಲ್ಲಿ ಅವ್ರ ಡ್ಯಾನ್ಸ್ ಎಲ್ಲ ನೋಡ್ತಾಯಿದ್ರು. ಸ್ವಲ್ಪ ಹೊತ್ತು ಅವ್ರನ್ನೂ ಕೂಡ ನಾನು ಆಟ ಆಡಿ ಮಕ್ಕಳ ಅಂದ್ಬಿಟ್ಟು. ನಮ್ಮ ಬುಜ್ಜಿ ಬಿಟ್ಟರೆ ಇಲ್ಲೇ ಅವ್ನು ಸ್ಟೆಪ್ ಹಾಕ್ಬಿಡ್ತಾನೆ. ಅಲ್ಲಿ ನೋಡಿ ಅವ್ನು ನಿಂತವಂತೂ ಕಾಲು ಕೈ ನಿಲ್ಲೋದೇ ಇಲ್ಲ. ಅವನು ಕುಣಿತಾ ಇದ್ದಾನೆ. ಮತ್ತು ಅಲ್ಲಿದ್ದಾರಲ್ಲ ಅವ್ರಿಗೆ ಯಾವಾಗಲೂ ಹೋಗಿ ಇಬ್ಬರೂ ಬಾಯ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರು ರಿಟರ್ನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೇನು ಬೊಂಬೆ ಅನ್ನಿಸ್ತಾಯಿತ್ತು ಅಥವಾ ಮನಸ್ಸರು ಅನ್ನಿಸ್ತಾಯಿತ್ತು ನನಗಂತೂ ಗೊತ್ತಿಲ್ಲ. ಇವ್ರನ್ನೇ ನೋಡಿ ಯೂಟ್ಯೂಬರ್ ಅವರು ಬ್ಯಾಗೆಲ್ಲ ನೇತಕೊಂಡು ಟೋಪಿ ಹಾಕ್ಕೊಂಡಿರೋದ್ರಿಂದ ಏನು ಅನ್ನಿಸ್ತದೆ ನನಗೆ, ಯಾರೋ ಡೈರೆಕ್ಟರಪ್ಪ, ಮೋಸ್ಟ್ಲಿ ಇವ್ರದೇ ಹೋಟೆಲ್ ಅಂತ ಕೂಡ ಅನ್ಕೊಬಿಟ್ಟಿದೆ. ಆಮೇಲೆ ಗೊತ್ತಾಯಿತು ಅವರು ಯೂಟ್ಯೂಬರ್ ಅಂಥೇಳಿ. ಬನ್ನಿ ಕೂತ್ಕೊ ಬನ್ನಿ ಇಬ್ಬರು. ಕೂತ್ಕೊಳ್ಳೋಕ್ಕೆ ಹೇಳಿದ್ದು. ಕೂತ್ಕೊಳ್ಳಿ ಈಗ ಇಬ್ರು. ಹೇ ಬುಜ್ಜಿ ಹಂಗೆಲ್ಲ ಮಾಡಬಾರ್ದು ಬಿಡು, ಇದಿಲ್ಲೇ ಇರಬೇಕು. ಏನಾದರೂ ಇಬ್ಬರು ಮಾತಾಡಿ, ಏನು ಓದ್ತಾ ಇದೀಯ ಅಂತ ನೀನು ಕೇಳು, ಅವನು ಹೇಳ್ತಾನೆ. ಅಲ್ಲಿ ಫೀಜು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಹಂಗಾಗಿ ಎಲ್ಲರೂ ಕೂಡ ವೀಡಿಯೋ ಮಾಡ್ತಾಯಿದ್ದಾರೆ ಅಲ್ಲಿ ಹೋಗ್ಬಿಟ್ಟು. ನಾನಂತೂ ಇವಾಗ ಹತ್ರಕ್ಕೆ ಹೋಗಲಿಲ್ಲ, ಲಾಸ್ಟಲ್ಲಿ ಹೋಗಿ ವೀಡಿಯೋ ಮಾಡಿದ್ದೀನಿ. ಅಲ್ಲೆಲ್ಲ ಪಿಜ್ಜಾ ಎಲ್ಲ ಅಂದರೆ ಏನೋ ಮೈದಾ ಇಲ್ವಂತೆ, ಶುಗರ್ ಇಲ್ವಂತೆ, ಆ ಥರ ಏನೋ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರು. ತುಂಬಾ ಮಾತ್ರ ಪಿಜ್ಜಾ ಎಲ್ಲ ಕೊಟ್ಟಿದ್ರಲ್ಲ, ತುಂಬ ಟೇಸ್ಟ್ ಅಂತೂ ಸೂಪರಾಗಿತ್ತು. ಏನಕ್ಕೆ ಅಂದರೆ ಇವಾಗ ಪಿಜ್ಜಾ ಎಲ್ಲ ತಿಂತು ಅಂದರೆ ಅದು ಇದು ಅಂತ ಹೇಳ್ತಾರೆ, ತಿನ್ನಬಾರ್ದು ಹೊರಗಡೆ ಫುಡ್ ಅಂತ ಹೇಳ್ತೀವಿ. ಅವರು ಕೂಡ ಹಾಗಾಗಿ ಆ ಕೆಮಿಕಲ್ ಅದು ಇದು ಹಾಕಿದಂತೆ ಚೆನ್ನಾಗಿ ಮಾಡ್ತಾರಂತೆ. ಹಾಗಾಗಿ ನೋಡೋಣ ಯಾವ ಥರ ಇದೆ ಏನು ಅಂತಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಬಂತು ಪಿಜ್ಜಾ. ಹಾಗೆಯೇ ಕೂತ್ಕೊಂಡು ನಾನು ಶೈಲು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ವಿ. ಕ್ಯಾಮ್ರಾ ಇದು ಈ ಥರ ಇಟ್ಟಿದೆ ಅಲ್ವಾ, ಮಡ್ಗೋಕ್ಕೆಲ್ಲ ಆಗ್ತಾಯಿರಲಿಲ್ಲ. ನಾನು ಈ ಥರ ಯಾವಾಗಲೂ ಫುಡ್ದು ಅದೆಲ್ಲ ಬಂದೇ ಇರಲಿಲ್ಲ, ಇದೇ ಮೊದಲಿಗೆ ಬಂದಿರೋದು ಶೈಲಿ ಜೊತೆ. ಆದರೂ ಕೂಡ ನಮಗೊಂದು ಚಾನ್ಸ್ ಸಿಕ್ಕಲ್ಲ ಶೈಲಿಯಿಂದ, ಖುಷಿ ಆಯಿತು. ತಗೊಳಪ್ಪ. ನೋಡಿ ಅವರು ಎಲ್ಲ ಅವ್ರಿಗೂ ಕೂಡ ಪಿಜ್ಜಾ ಕೊಟ್ಟಿದ್ದಾರೆ. ಅವ್ರು ತಿಂದುಬಿಟ್ಟು ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಹೇಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ.
ಅಯ್ಯೋ ನಮ್ಮ ಬುಜ್ಜಿ ಅಂತೂ ತುಂಬಾ ಅವನು ಏನೋ ಗೊತ್ತಿಲ್ಲ ಫೀಸ್ ಅಂತ ಅವ್ನು ಕೊಡ್ತಾನೆ ಇಲ್ಲ ಒಬ್ರಿಗೂ. ಅಪ್ಪು ಕೂಡ ಅವ್ನು ಕೇಳ್ತಾನೆ ಇಲ್ಲ ನನಗೆ ಫೀಸ ಈಸ್ಕೊಡಿ ಅಂತ. ಕೊಡು ಅಂದರೂ ಕೂಡ ಕೊಡ್ತಿರಲಿಲ್ಲ. ಏನಮ್ಮ ನೀನು ಹಿಂಗೆ ಆಡ್ತೀಯ, ನಾನು ಪಿಜ್ಜಾ ತಿನ್ನೋಕೆ ಬಿಡು ನೀನು ಅಂತ ನನಗೆ ಅವಾಜ್ ಆಗ್ತಾಯಿದ್ದ. ಅದರಲ್ಲೂ ಭೂಮಿ ಅಂತೂ ಕೇಳಬೇಕಾ, ಬುಜ್ಜಿಗೆ ಸಪೋರ್ಟ್ ಮಾಡಿಕೊಂಡು ತಿನ್ನು ಮಗನೇ ನಾನು ತಿನ್ನಿಸ್ತೀನಿ, ಒಬ್ರಿಗೂ ಕೊಡಬೇಡ, ಮಮ್ಮನಿಗೂ ಕೊಡಬೇಡ, ಮಾವನಿಗೂ ಕೊಡಬೇಡ, ಅಪ್ಪಗೂ ಕೊಡಬೇಡ, ನಾನೇನು ತಿನ್ನಿಸ್ತೀನಿ ಅಂದ್ಕೊಂಡು ಭೂಮಿ ತಿನ್ನಿಸ್ತದೆ ಬುಜ್ಜಿಗೆ. ಅವನಿಗಂತೂ ಭೂಮಿ ಹತ್ರ ಹೋಗಿ ಸೇರ್ಕೊಬಿಟ್ಟು ನಮ್ಮ ಹತ್ರ ಬರ್ತಾನೆ ಇಲ್ಲ. ಯಾಕೆಂದರೆ ನನ್ನ ಹತ್ರ ಬಂದರೆ ಅಷ್ಟು ತಿನ್ಸಲ್ಲ ಅಂತ ಪಿಜ್ಜಾ ಎಲ್ಲ ಜಾಸ್ತಿ ಕೊಡಲ್ಲ. ಮನೇಲೂ ಕೂಡ ಅವ್ನು ತರಿಸ್ಕೊಂಡ್ರೆ ಹಂಗೆ ಮಾಡಿ ಸ್ವಲ್ಪ ಕಿತ್ಕೊಬಿಡ್ತೀವಿ. ಯಾಕಂದರೆ ಅವ್ನು ಒಬ್ಬರಿಗೆ ತಿನ್ನೋಕ್ಕೆ ಕೊಡೋದಿಲ್ಲ. ಹಾಗಾಗಿ ಕೊಡಲ್ಲ ಅಂತ ಗೊತ್ತಿರೋದ್ರಿಂದ ಅವನು ನನಗೆ ಆವಾಜ್ ಹಾಕ್ಕೊಂಡು ಭೂಮಿ ಹತ್ರ ಸೇರಿಕೊಂಡು ಒಂದು ಪಿಜ್ಜಾ ಫುಲ್ ಖಾಲಿ ಮಾಡ್ದ. ಮತ್ತೆ ಮೊದಲು ತಂದಿರೋದ್ರಲ್ಲಿ ಸ್ವಲ್ಪ ತಿಂದಿದ್ದ. ಸರಿ ಅಂತಂದ್ರೆ ನಾವುಗಳು ಯಾರು ಜಾಸ್ತಿ ಪಿಜ್ಜಾ ತಿನ್ನಲೇ ಇಲ್ಲ. ಒಂದೊಂದು ಪೀಸ್ಗೆ ಸಾಕಪ್ಪ ಅನಿಸಿತ್ತು. ಆದರೂ ಕೂಡ ಮತ್ತೆ ಇನ್ನೊಂದು ಸರಿ ತಂದುಕೊಟ್ರು. ಚೆನ್ನಾಗಿತ್ತಲ್ವ, ಮತ್ತೆ ಇನ್ನೊಂದೊಂದು ಪೀಸ್ ತಗೊಂಡು ಅದರಲ್ಲಿ ಅರ್ಧಂಬರ್ಧ ಚೂಚು ತಿಂದ್ವಿ. ಎಲ್ಲರೂ ಕೂಡ ಅಲ್ಲೇ ಇಟ್ವಿ. ನಮ್ಮ ಬುಜ್ಜಿ ಒಬ್ಬನೇ ಹೊಟ್ಟೆ ತುಂಬ ಪಿಜ್ಜಾ ತಿನ್ಕೊಂಡು ಬಂದಿರೋದು. ನಾವು ಯಾರು ನಿಜವಾಗ್ಲೂ ಪಿಜ್ಜಾ ತಿನ್ನಲಿಲ್ಲ ಕರೆಕ್ಟಾಗಿ. ಯಾಕೆ ಇಷ್ಟ ಆಗೋದಿಲ್ಲ. ನೋಡಿ ಇಲ್ಲೆಲ್ಲ ಪಿಜ್ಜಾ ಮಾಡಿದ್ದಾರೆ, ನೋಡಿ ಈ ಥರ ಎಲ್ಲ ಏನು ಮಾಡ್ತಾಯಿದ್ದಾರೆ. ಇನ್ನು ಕೂಡ ಮತ್ತೆ ಒಬ್ಬೊಬ್ರಿಗೆ ಹೋದವ್ರಿಗೆ 10 ಪಿಜ್ಜಾ 10 ಪಿಜ್ಜಾ ಕೊಡ್ತೀವಿ ಅಂತ ಹೇಳಿದ್ರಂತೆ. ನಮಗೆ ಗೊತ್ತಿಲ್ಲ, ನಿಜವಾಗ್ಲೂ ಮನೆಗೆ ಕೊಟ್ಟರೆ ಯಾರ್ಯಾರಿಗಾದ್ರೂ ಕೊಟ್ಬಿಡ ಅಂದ್ಕೊಂಡಿದ್ವಿ. ಇಲ್ಲ ಅಲ್ಲಿಗೆ ಕರೆಸಿ ಅಂತ ಹೇಳಿದ್ರಂತೆ. ಹಂಗಾಗಿ ನಾವು ಅಷ್ಟು ದೂರದಿಂದ ಯಾರನ್ನೂ ಕರ್ಸೋಕ್ಕಾಗುತ್ತಲ್ವ. ಅಂತೂ ಇಂತೂ ಹೆಂಗೋ ನಮಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿತ್ತು. ಮತ್ತು ನಮ್ಮ ಪ್ರಮೋದ್ ವರ್ಕ್ ಮಾಡ್ತಾರಲ್ಲ ಅಲ್ಲೇ ಹತ್ರನಂತೆ. ಹಂಗಾಗಿ ಅವ್ರ ಆಫೀಸವ್ರನ್ನೆಲ್ಲ ಕರೆಸಿದ್ಮೇಲೆ ನಾನು ಹೇಳಿದೆ ಶೈಲಿಗೆ, ಅಲ್ಲೇ ಅವ್ರಿಗೇ ಕೊಟ್ಬಿಡಮ್ಮ, ಅವರೇ ಕೊಡಿಸ್ಲಿ ಅಂತ. ಅಂತೂ ಇಂತೂ ಶೈಲು ಅಲ್ಲೇ ಕೊಟ್ಬಿಟ್ಟು ಬಂದ್ಲು. ಮತ್ತು ಪ್ರಮೋದ್, ಭೂಮಿ ಇದೆಲ್ಲ ಅವ್ರ ಕಡೆಯವ್ರು ಬಂದಿದ್ರಲ್ಲ ಫ್ರೆಂಡ್ಸ್, ಅವರೆಲ್ಲರೂ ಕೂಡ ತಿಂದ್ರಂತೆ. ಹೆಂಗೆ ಅವಾಗ ನನಗೆ ಸಮಾಧಾನ ಆಯಿತು. ಅಯ್ಯೋ ಇಲ್ಲ ಅಂದರೆ ನಾವು ಇಲ್ಲಿವರೆಗೂ ಬಂದುಬಿಟ್ಟು ಪಿಜ್ಜಾ ಎಲ್ಲ ಬಿಟ್ಟು ಹೋದ್ವಲ್ಲ ಅಂತ. ಯಾರಾದರೂ ಒಬ್ಬರು ತಿಂದ್ರಲ್ವ, ಅದೇ ಖುಷಿ ಅಲ್ವಾ. ಹಾಗಾಗಿ ನಾವು ಕೂಡ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತು ನಮಗೂ ಕೂಡ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಸರಿ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಭೂಮಿನ ಕಳಿಸ್ತೀವಿ, ಹೋಗಮ್ಮ ನಾವು ಹೋಗ್ತೀವಿ, ನೀನು ಹೋಗೋವ್ರ ಜೊತೆ ಫ್ರೆಂಡ್ ಎಲ್ಲ ಬಂದಿದ್ದಾರಲ್ಲ ಆರಾಮ್ಸೆ ತಿನ್ಕೊಂಡು ನಿಧಾನದಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ನಮಗೂ ಕೂಡ ಖುಷಿ ಆಯಿತು. ಹೊರಗಡೆ ಬಂದಿದ್ದು ಖುಷಿ ಆಯಿತು. ಅದು ನಮ್ಮ ಭೂಮಿಕಾ ಪ್ರಮೋದ್ ಅವ್ರ ಜೊತೆ ಎಲ್ಲ ಇದ್ದು ಇನ್ನೂ ತುಂಬ ಏನೋ ಒಂಥರ ಖುಷಿ ಅನ್ನಿಸ್ತು ನನಗಂತೂ. ಹೊರಗಡೆ ಇದೆಲ್ಲ ನೋಡ್ತಾ ಇದ್ದಾರೆ ನೋಡಿ. ಓಕೆ ಬಾಯ್. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ ಬಾಯ್.